ನಮಸ್ಕಾರ. ನನ್ನ ಹೆಸರು ಮೂರ್ತಿ ಎಲ್. ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯರಬಳ್ಳಿ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ನಾನು ಪ್ರತಿಭಾ ಪರಿಷತ್ನಲ್ಲಿ ಒಂದು ಸಮಿತಿಯ ಮುಖ್ಯಸ್ಥನಾಗಿದ್ದು, ಅದರ ಮೂಲಕ ಈ ಸ್ಪಾರ್ಕ್ ಅಕಾಡೆಮಿ ಒಂದು ಸಹಯೋಗದಲ್ಲಿ ಭಾಷಣ ಕಲಾ ತರಬೇತಿಯನ್ನು ಆಯ್ದ ಆಸಕ್ತಿ ಇರ್ತಕ್ಕಂಥ ಶಿಕ್ಷಕರಿಗೆ ನಾವು ಒಂದು 26 ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದರಲ್ಲಿ ನಾವು ಮೊದಲನೇ ಬ್ಯಾಚ್ನವರಾಗಿದ್ದು, ಅಲ್ಲಿಂದ ನಾವು ಸತತವಾಗಿ ಈಗ ಸುಮಾರು 5 ಬ್ಯಾಚ್ಗಳಾಗಿದ್ದಾವೆ. ಸೊ ಇವತ್ತು ಏನಾಗ್ತಾ ಇದೆ ಅಂತಂದರೆ, ಒಂದು ಮೇ 23, 24, 25ರಂದು ಸಹನಿವಾಸ ತರಬೇತಿ ಮೈಸೂರಿನಲ್ಲಿ ನಡೀತಾ ಇದೆ. ಇಲ್ಲಿಯ ಒಂದು 3 ದಿನದ ಒಂದು ತರಬೇತಿಯ ಬಗ್ಗೆ ಹೇಳೋದಾದರೆ, ಇಲ್ಲಿ ನಮಗೆ ಅತ್ಯುತ್ತಮ ಒಂದು ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ತರಬೇತುದಾರರು ಬಂದು ನಮಗೆ ಇವತ್ತು ತರಬೇತಿಯನ್ನು ಮುಖಾಮುಖಿ ನೀಡಿದ್ದಾರೆ. ಇಷ್ಟು ದಿನ ನಾವು ಆನ್ಲೈನಲ್ಲಿ ಕಲಿತಾ ಇದ್ವಿ. ಈಗ ಅವರನ್ನು ನೋಡಿ, ಹತ್ತಿರದಿಂದ ನೋಡಿ, ಅವರನ್ನು ಮುಟ್ಟಿ ನಾವು ಒಂದು ಭಾಷಣದ ಬಗ್ಗೆ ಕಲಿಯುವ ಒಂದು ಸದಾ ಅವಕಾಶವನ್ನು ಮೈಸೂರು ಅವರು ಮಾಡಿಕೊಟ್ಟಿದ್ದಾರೆ. ನಮಗೆ ತರಬೇತುದಾರರಾಗಿ ಖ್ಯಾತ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತ ತರಬೇತುದಾರರಾಗಿರುವಂತಹ ಚೇತನ್ ರಾಮ್ ಸರ್ ಅವರು, ಹಾಗೆ ವೇಣು ಸರ್ ಅವರು, ಮಹೇಶ್ ಪಿ ಸರ್ ಅವರು, ಹಾಗೆ ಸತೀಶ್ ಗುರೂಜಿ ಅವರು, ಜೊತೆಗೆ ತುಂಬ ಅತಿ ಅದ್ಭುತವಾಗಿ ಕಥೆಗಳ ಮೂಲಕ ಎಲ್ಲರೂ ಮನಸೂರೆಗೊಳ್ಳುವಂತಹ ನಾಗರಾಜ್ ಬೀಜಗಣಿ ಸರ್ ಅವರು, ಸಂದೀಪ್ ವಿಜಯನ್ ಸರ್ ಅವರು, ಹಾಗೆ ಶಿವಕುಮಾರ್ ಸರ್ ಅವರು, ಮತ್ತು ಸತ್ಯವತಿ ಮೇಡಮ್ ಅವರು, ಹೀಗೆ ಹಲವಾರು ಜನ ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ, ಅವ್ರದ್ದೇ ಆದ ಒಂದು ಪ್ಲಾಟ್ಫಾರ್ಮಲ್ಲಿ ನಮ್ಮನ್ನು ಒಂದು ಒಳ್ಳೆಯ ಭಾಷಣಕಾರರಾಗಿ ಹೇಗಿರಬೇಕು, ನಿಮ್ಮ ಆಂಗಿಕ ಭಾಷೆ ಹೇಗಿರಬೇಕು, ನಿಮ್ಮ ಒಂದು ಪೂರ್ವ ಸಿದ್ಧತೆ ಹೇಗಿರಬೇಕು, ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಯಾವ ರೀತಿ ಇರಬೇಕು ಅನ್ನೋದನ್ನು ಪ್ರಾಯೋಗಿಕವಾಗಿ ಹಲವಾರು ಚಟುವಟಿಕೆಗಳ ಮೂಲಕ ನಮಗೆ ಕಲಿಸಿದ್ದಾರೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸ್ಪಾರ್ಕ್ ಅಕಾಡೆಮಿಗೆ ನಾವು ಯಾವತ್ತೂ ಆಭಾರಿಯಾಗಿರ್ತೇವೆ. ಇಲ್ಲಿಯ ವ್ಯವಸ್ಥೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಊಟ, ತಿಂಡಿ, ಕಾಫಿ, ಆಮೇಲೆ ವಸತಿ ವ್ಯವಸ್ಥೆ, ಇದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಒಂದು ಅವಕಾಶನ ಒದಗಿಸಿಕೊಟ್ಟಂಥ ಸ್ಪಾರ್ಕ್ ಅಕಾಡೆಮಿಗೆ ಮತ್ತೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.